ಹಲೋ ಲೋಕಿ, ಪಾಸನ್ ನೋಡ್ದನಲ್ಲ ಎಲ್ಲ ನನ್ನ ನಮ್ಮಂತಕ್ಕೆ ಬಂದಿಲ್ಲ. ನಾಳೆ ಹುಡುಕೇನು ಹೋಗಿದ್ನಪ್ಪ ಅವ್ರ ಅಂಟಕ್ಕೆ, ಏನು ಎತ್ತ ಎತ್ತೋದ ಏನು ಅಡ್ರೆಸ್ ಇಲ್ವಲ್ಲ ಅಂತಾನೆ. ಬಾನು ಆಂಟಿ ಗೊತ್ತಿಲ್ಲ ಕಣ ಮಂಜ, ಎತ್ಲ ಹೋಗ್ಯವನೇ ಅಂತ ಅಂತು. ನಮ್ಮಂತಕ್ಕೂ ಬಂದಿಲ್ಲ, ನಿಮ್ಮಂತಕ್ಕೆ ನಾನು ಬಂದಿದ್ನೆ. ಏ ನೇರಪಾಗಿ ಹೇಳಲ್ಲ ಮುಂಜ, ನಿಂಗೆ ಗೊತ್ತಿಲ್ಲ ಅಂತ ಅಂದ್ರೆ ನಂಗೇನ ಗೊತ್ತು. ಹತ್ರದಾಗಿರ ನೀನೇ ನೋಡಿಲ್ಲ ಅಂತ ಅಂದ್ರೆ ನಾನೆಲ್ಲ ಹಸಿ ನೋಡೋಣ. ನೀನು ನೋಡಿಲ್ವ? ನೀನು ನೋಡಿಲ್ಲ, ನಾನು ನೋಡಿಲ್ಲ. ಬಾನು ಅಂಟಿದ್ ಮೊದ್ಲೇ ಗೊತ್ತಿಲ್ಲ ಯಾಕೆ ಹೋಗಿದ್ದೇನೆ ಅಂತ ಅಂತು. ಅಲ್ಲ ಇನ್ನು ಎತ್ತ ಹೋಗಿದ್ದಾನಲ್ಲ, ನಂಗೂ ಗೊತ್ತಿಲ್ದಂಗೆ ನಿಂಗೂ ಗೊತ್ತಿಲ್ದಂಗೆ ಒಬ್ಬನೇನ ಹಂಗೆಲ್ಲ ಹೋಗ ಅಂತ ಅಲ್ವಲ್ಲ. ಇನ್ನೆಲ್ಲಿ ಹೋಗಿದ್ದನು? ಇಲ್ಲ ಯಾರ ನಾನು ಈ ಚೆನ್ನಾಗಿದ್ದಾನೆ ಹುಡುಗ ಗುಂಡು ಗುಂಡಿಗೆ ಅಂತ ಹಿಡ್ಕೊಂಡು ಹೋಗ್ಬಿಟ್ರೆ ಇವನು ಇದ್ದಿದ್ದನು ಕಣ್ಗೆಟ್ಟ ನೀವನು ಮುಸ್ಕೊಂಡ್ ಕುಕ್ಕಳ. ನಮ್ಮೂರ್ನಾಗ ಯಾರ ಬರ್ತಾರೆ ಮಕ್ಕಳು ಹಿಡ್ಕೊಂಡು ಹೋಗ ಅಂತಾರು. ಕರೆಕ್ಟ್ ಅಲ್ವೇ? ಈ ಸಿನಿಮಾ ಇರ್ಬೇಕಾದ್ರೆ ಯಾರನ್ನ ಮಕ್ಕಳು ಹಿಡ್ಕೊಂಡು ಹೋಗೋರು ನಮ್ಮೂರಿಗೆ ಬರೋ ಧೈರ್ಯ ಮಾಡ್ತಾರೆ. ಮಕ್ಕಳು ಹಿಡ್ಕೊಂಡು ಹೋಗೋ ಕಾಲ್ಡ್ರ ಕಾಕ್ರು ಯಾರನ್ನ ಇಲ್ಲ ಇಲ್ಲ ಕರೆಕ್ಟ್. ಇನ್ನ ನನ್ನ ಭಯ ಹಂಗೈತಿ. ಆತಾನ ಆ ಬೋರಾಜ್ನ ಅಂಗಡಿ ತಕ್ಕ ಎರಗನ ಹೋಗಿರ್ತಾನ ನನ್ನ ಮಗ. ನಮ್ಮ ಬಿಟ್ಟು ಹಬ್ಬನೇನ ಮೆಣಸಿನ್ಕಾಯಿ ಬೋಂಡ ತಿಂಬಕ್ಕಿ ನೋಡ್ಕೊಂಬರಂಬ ಹತ್ ಕಡೆಗೂ ಹೋಗಿ. ಕರೆಕ್ಟ್ ಕಣಲಾಕಿ. ಇರ್ಬೋದು ಇಂಥ ಕೆಲಸ ಎಲ್ಲ ನನ್ನ ಮಗ ಪಂಡ್ರಪಟ್ಟು ನನ್ನ ಮಗ ಮಾಡ್ತಾನೆ. ನೋಡೋಣ ಬಾ ಫಸ್ಟ್. ಏನಾರ ಸಿಕ್ಕಿದೆ ಇಬ್ರು ಸೇರ್ಕೊಂಡು ಏರಿಕೆ ಬಿಡ ನಂಗೇನ. ಆಗ ನೀವು ಮಂಜ ಅತ್ ನೋಡು, ಆ ಹುಳ್ಳಿ ಕಟ್ಟೆ ಮೇಲೆ ಮನಿಕೆಂಡ ಇದ್ದಾನಲ್ಲ ಹುಡುಗ, ನೋಡಕ್ಕೆ ಸೇಮ್ ನಮ್ಮ ಪಾಸನ್ ತರನೇ ಇಲ್ವೇ? ಇಲ್ಲ ಪಾಸನ್ ತರ ಅಲ್ಲ ಕಣು, ಪಾಸನೇನ ನೋಡಲ್ ನೇರಪಾಗಿ ಹಂಗೆ ಎಮ್ಮೆ ಕರ್ ಮನಿಕೆಂಡಂಗ್ ಮನಿಕೆಮರು ನಮ್ಮೂರ್ನಾಗ ಯಾರ ಇದ್ದಾರೆ? ಅವನೇನ ಬಾ. ಪಟ್ಟು ಪಡ್ರಪಟ್ಟು ಯಾಕಲ್ಲ ಬಂದೊಳ್ಳೆ ಈ ವಯಸ್ಸಾದ ಅಜ್ಜಿ ಮನಿಕೆಂಬತೈತ್ ನೋಡು ಒಳ್ಳೆ ಕಟ್ಟೆ ಹಂಗ್ ಬಂದು ದಬಾಕೊಂಡಿದ್ದ ಯಾಕ ಪಾಸ? ಅರೆ ಮಂಜುನಣ್ಣ ಲೋಕನಣ್ಣ ನಿಮ್ದಿಗೆ ಐತೆ. ಆಜ ಪೈಟು ಆಜ. ಅಲ್ವಲ್ಲ ಪಾಸ, ನಿಮ್ಮ ಅಂತೆಗೂ ಇಲ್ಲ ನಮ್ಮಂತಕ್ಕೂ ಬಂದಿಲ್ಲ. ನೋಡಿದ್ರೆ ಬಂದು ಇಲ್ಲಿ ಬಂದು ಒಳ್ಳೆ ಕಟ್ಟೆ ಉಳ್ಕೊಂಡಿದ್ದಲ್ಲ ಯಾಕೋ? ಬಾನು ಅಂಟಿ ಏನಾರ ಬೈತೆ? ಇಲ್ಲ ನೀನು ಏನೋ ತೀಟ ಮಾಡಿ ಯಾಕನ್ನ ತಕೊಂಡ್ ಬಿಡಿತೆ ಹಿಂಗ್ ಬಂದ್ ಮನೆ ಕೇಳಿದ್ದಲ್ಲ. ಅರೆ ಅದಕ್ಕೆ ಹಾಗೆ ಇಲ್ಲ ಮಂಜುನಣ್ಣ. ಯೋ ಪಾಸ, ಯಾತ್ಕಲ್ಲ ಬೇಜಾರು ಮಾಡ್ಕೊಂಡಿದ್ದ, ಒಳ್ಳೆ ಸುಸ್ತಾದನ್ ಮಾತಾಡ್ತಿದ್ದ. ಯಾಕೋ ಏನು ಅಂತ ನೇರ್ಪಾಗಿ ಹೇಳು. ನಾವೇನು ಯಾವಾಗ್ಲೂ ತಮಾಷೆ ಕಾಮಿಡಿನೇ ಮಾಡಲ್ಲ. ಅದು ಯಾಕದ್ದು ಅಂತ ಹೇಳು. ಅರೆ ಕ್ಯಾಗೆ ಇಲ್ಲ ಮಂಜುನಣ್ಣ, ಇವತ್ತು ರೋಜಾಗೆ ಐತೆ. ಹಲೋ ಪಾಸ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ನೀನ್ ಹಿಂಗೆ ಸಪ್ಪು ಕೂಕೊಂಡ್ರೆ ಹಂಗಲ್ಲ. ತಡ್ಕೊಂಡ್ರೆ ಒಟ್ಟು ಬರ್ತೀನಿ. ಲೋ ಪಾಸ, ಇವನ್ ಮುಂದೆ ಹತ್ಲಲ್ಲ ಹಿಂಗೋದ? ಅರೆ ನಮ್ದಾಗೆ ಗೊತ್ತಿಲ್ಲ ಲೋಕನಣ್ಣ, ಮಂಜುನಣ್ಣಕ್ಕ ಹಾಗೆ ಹೋಯ್ತು ಅಂದ್ಬಿಟ್ಟು ನಮ್ದಾಗೆ ಗೊತ್ತಿಲ್ಲ. ನಮ್ಗೆ ಬಿಟ್ಟಿತ್ತು ಚೆನ್ನಾಗಿ ಕಳ್ಳಿತ್ತು ಕಿಲೋನೆ ತಗ ಇದಕ್ಕೆಲ್ಲ ಯಾರನ್ನ ಬೇಜಾರು ಮಾಡ್ಕೊಂಡು ಸಪ್ಪು ಕೂಕೊಂತಾರೇನಲ್ಲ. ಮಂಟಕ್ ಬಂದು ಬೇಕು ಅಂತ ಕೇಳಿದ್ರೆ ನಾನು ಕಿತ್ಕೊಡ್ತಿರ್ಲಿಲ್ವೇ? ಅರೆ ಮಂಜುನಣ್ಣ, ನಿಮಗೆ ಚಾಗೆ ಮಾತಾಡ್ತೈತೆ ಮಂಜುನಣ್ಣ, ನಮಗೆ ಅರ್ಥ ಆಗಿ ಆಗ್ತಾ ಇಲ್ಲ, ಸಮಾಜಿಗೆ ಆಗ್ತಾ ಇಲ್ಲ ನಮ್ದಿಗೆ. ಅಯ್ಯ ನನ್ನ ಮಗನೇ, ನೀನೇ ತಾನೇ ಹೇಳಿದ್ದು ರೋಜು ಬೇಕು ನಂಗೆ ಅಂತಾನೆ. ಅದಕ್ಕೆನ ಗುಲಾಬಿ ಹೂ ನಮ್ ಗಿಡ ಬಿಟ್ಟಿಟ್ಟು ಕಿತ್ಕೊಂಡ್ ಕೊಡ್ತಾ ಇದೀನಿ. ಏನು ಅರ್ಥ ಆಗ್ತಿಲ್ವ ಅಂತ ನಿಮ್ಗೆ? ಎಲ್ಲ ಈ ಮಂಜುನಣ್ಣಗೆ ಹೆಂಗೆ ಹೇಳೋದು? ಅರೆ ಮಂಜುನಣ್ಣ, ರೋಜಾ ಅಂತ ಅಂದ್ರೆ ನಮ್ದಿಗೆ ಭಾಷೆದು ಒಳಗೆ ಉಪವಾಸ ಅಂತ. ಅರೆ ರೋಜು ಗುಲಾಬಿಗೆ ಕಿತ್ಕೊಂಡಿ ಬಾ ಅಂತ ನಮ್ದಿಗೆ ಹೇಳ್ತೆ ನಿಮ್ಗೆ. ಹೌದಾ? ಅಯ್ಯೋ ನನ್ನ ಮಗನೇ, ಫಸ್ಟ್ ಹೇಳೋದಲ್ವೇನೋ ರೋಜಾ ಅಂತಂದ್ರೆ ಉಪವಾಸ ಅಂತಾನ. ಅಯ್ಯೋ ನಮ್ಮ ಅಜ್ಜಿ ದಿನ ಸಗಣಿ ನೀರು ಬೊಗಡ ಎಲ್ಲ ಗೊಬ್ಬರ ಹಾಕಿ ಆ ಗುಲಾಬಿ ಗಿಡ ಬೆಳೆಸಿತ್ತು. ಫಸ್ಟ್ನೇ ಹೂವು ಇದು. ನಾಳೆ ಕಿತ್ಕೊಂಡು ದೇವ್ರ ಪಾಟ್ಗೆ ಕಣ ಅಂತ ಅನ್ಕೊಂತಿತ್ತು. ನೀನ್ ನನ್ನ ಮಗ ಸತ್ಕಿದ್ದ ಅಂತ ನಾನು ಕಿತ್ಕೊಂಡ್ ಬಂದೆ. ನಮ್ಮ ಅಜ್ಜಿ ಏರಿಕ್ತೈತಿ ಇವಾಗ. ಯಪ್ಪ, ನಮ್ಮ ಅಜ್ಜಿನ ಗುಲಾಬಿ ಗಿಡದಾಗ ಗುಲಾಬಿ ಹೂವು ಕಾಣೆ ಆಗಿರೋದ್ ನೋಡಿ ಎಂತೆಂತ ಮಾತು ಬೈಕೊಂಬತೈತೋ ಏನೋ.
ಕಡೆ ಮಂಜಿನ ಅಣ್ಣ ಅಂತಾನೆ, ಆಕೆ ಕಿದ್ಕೊಂಡ್ ಕೊಡ್ತು ಅಂತಾನೆ. ಹೇಳ್ತಾ ಬೊಂಬೆಲಕ್ಕಂದು ಚಮ್ಗೆ ಐತೆ. ಅರೆ ಮಂಜಿನ ಅಣ್ಣ ನಮ್ದಿಗೆ ಯಾವಾಗ ಹೇಳ್ತೆ ನಿಮ್ದಿಗೆ? ನಮ್ದಿಗೆ ಗುಲಾಬಿದು ಹೂವಾಗಿ ಕಿತ್ಕೊಂಡು ಬಂದ್ಬಿಟ್ಟಿ ಕಡು ಅಂದ್ಬಿಟ್ಟಿ. ನಮ್ದಿಗೆ ಸಿಲ್ಗೆ ಎಲ್ಲ ಹೇಳೋದಿಲ್ಲ. ಎಲ 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 ಪಾಂಡ್ರ ಪಟ್ ಪಾಸ ಬಾಯ್ ಬಿಟ್ರೆ ಬೇರೆ ಸುಳ್ಳೆ ಹೇಳ್ತ ಲೋಪ ನನ್ನ. ಈಗ ಸುಳ್ಳೆ ಹೇಳಲ್ಲ ಅಂತ ಇದ್ದೆ. ಆತ್ ಬಿಡು, ನಾನೇ ಕಿತ್ಕೊಂಡೆ ತಗೊಳಗಿ. ಹಂಗೆ ಟ್ರಿಪ್ ಕಿಕ್ಸು ಪಾಸರ್ ಟ್ರಿಪ್ ಐತಲ್ಲ ಅದ್ರ ಅಡಿಕೆ ಅಂತಾನ ನಾಳೆ ಹೇಳ್ತೀನಿ ಬಿಡು. ಆ ಟ್ರಿಪ್ ಮನೆ ಆಗೋಗ್ಲಿ ಅಲ್ವರ ಪಾಸ. ಇವತ್ತಾಕಲ್ಲ ಉಪವಾಸ ಇರೋದ್ ನೀನು? ಅರೆ ಮಂಜಿನ ಅಣ್ಣ, ಇದು ರಂಜಾನ್ಗೆ ತಿಂಗಳು ಐತೆ ಇಲ್ಲ, ಅದಕ್ಕೆ ಒಂದ್ ತಿಂಗಳು ಪೂರ್ತಿ ನಮ್ದಿಗೆ ರೋಜಾಗೆ ಇರ್ತೀವಿ. ಅಂದ್ರೆ ಬೆಳಗ್ಗೆನೆ ಸೂರ್ಯಗೆ ಹುಟ್ಟಕ್ಕಿಂತ ಮುಂಚೆ ತಿಂಡಿಗೆ ತಿನ್ಬಿಡ್ತೀವಿ. ಆಮೇಲೆ ಸೂರ್ಯ ಮುಳುಗಾತಕ ಒಂದು ಹನಿ ನೀರ್ಗೆ ಕೂಡ ಕುಡಿಯೋದಿಲ್ಲ ನಮ್ದಿಗೆ, ಗೊತ್ತು? ಬೆಳಗ್ಗೆ ಒತ್ತಟಕ್ ಮುಂಚಾಗಿ ತಿಂದ್ರೆ ಇನ್ನು ಒಟ್ಟು ಮುಳುಗಿದ್ನೆ ಅಲ್ಲೇನೆ. ಅಂತ ತಕ್ಕ ನೀರು ಕುಡಿದಂಗೆ ಇರ್ತೀರ, ಅದು ಒಂದ್ ತಿಂಗಳು. ಬಿಡು 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 ಬಿಡು, ನಾನ್ ನಂಬಲ್ಕೊಂಡ್ಬಿಡಪ್ಪ. ಬ್ಯಾರೆ ಯಾರನ್ನ ಇರ್ತಾರೆ ಅಂತ ಅಂದ್ರೆ ನಂಬಿಡ್ಬೋದು. ನೀನು ನೀನು ಉಪವಾಸ ಇರೋದು ನಾನ್ ನಂಬಲ್ಲ ಕಂಬಿಡ. ಅಲ್ಲ ಒಂದ್ ಸೆಕೆಂಡ್ ಅನ್ನ ಸುಮ್ನಿರ್ತಿರ್ಲಿವಲ್ಲ ಆ ಬಾಯಿ ಎಂಬುದು. ಯಾತನ ಒಂದು ಕಟ ಪಟ ಕರ ಪರ ಮಂಗೆ ಒಗಿತಾನೆ ಇರುವೆ, ಬಾಯಿ ಹಾಕಿ ಬಾಯಿ ಆಡಿಸ್ತಾನೆ ಇರುವೆ. ನಮ್ದು ಈ ಎಮ್ಮೆ ಕರ ಐತ್ ನೋಡು, ಅದ್ ಮೆಲ್ಕ್ ಹಾಕೈತಲ್ಲ ಯಾವಾಗ್ಲೂ ಹಂಗ ಆಡಿಸ್ತಾನೆ ಇರುವೆ ಬಾಯ. ನೀನು ಉಪವಾಸ ಇರ್ತೀಯ, ನಾನ್ ನಂಬಲ್ಲ ಕಂಬಿಡ ಪಾಸ. ಅರೆ ಮಂಜಿತ ಅಣ್ಣ, ನಿಮ್ದಿಗೆ ನಂಬಿದ್ರೆ ನಂಬು, ಬಿಟ್ರೆ ಬಿಡಿ. ನಮ್ದಿಗೆ ರೋಜಾಗೆ ಐತೆ ಐತೆ ಐತೆ. ನಿಮ್ದಿಗೆ ಜೊತೆಗೆ ಇದ್ಬಿಟ್ರೆ ಅದು ಬೋಂಡಾಗೆ ತಿನ್ನು, ಆಮೇಲೆ ಕುರ್ಕುರಿಗೆ ತಿನ್ನು, ಇಲ್ಲ ನಮ್ದಿಗೆ ತಿಂತೀವಿ ಅಂತ ಹೇಳ್ಬಿಟ್ಟು ನಿಮ್ದಿಗೆ ತೋರಿಸ್ಕೊಂಡು ತಿನ್ಬಿಡ್ತೈತೆ. ನಮ್ದಿಗೆ ಅವಾಗ ನಂಗೆ ತಿನ್ಬೇಕು ಅನ್ಸ್ಬಿಟ್ಟೈತೆ. ಆಮೇಲೆ ರೋಜಾಗೆ ಎಲ್ಲ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಇಲ್ಲಿ ಸೋಗೆಯಾಗೆ ಮಾಡ್ಬಿಟ್ಟಿತ್ತು. ವಾ ಹಿಂಗೆ ಸಮಾಚಾರ. ಹಂಗಾರ ನಿಜವಾಗ್ಲೂ ಇವನು ಉಪವಾಸ ಇದ್ದಾನೆ ಅನ್ನಿಸ್ತ್ಕೊಂಡು ಲೋಕಿ ಆತ್ಕೊಂಡೇಳಪ್ಪ. ನೀನ್ ಅನ್ಕೊಂಡಂಗೆ ನಾವೇನು ನಿನ್ ಮುಂದೆ ಬೇಕು ಅಂತಾನ ನಿನ್ನ ಅಟ್ಟೆ ಉರ್ಸಕ್ಕೆ ಯಾತನ ಕುರ್ಕುರೆ ತಿನ್ಬೋದು, ಚಿಪ್ಸ್ ತಿನ್ಬೋದು, ಅದೇ ಆತದ್ದು ಮಾಡಲ್ಲಕ್ಕೇನು ಹೇಳ. ಮುಂಚೆಲ್ಲ ಹೇಳ್ಬೇಕಪ್ಪ, ಹೇಳಿದ್ರೆ ಪಾಪ ಪಾಶ ಉಪವಾಸ ಇದ್ದಾನೆ ಅಂತಂದು ನಾವು ಸುಮ್ಮನಿರ್ತಿದ್ವಿ. ನೀನೊಳ್ಳೆ ಕೇಳ್ದಲೆ ಬಂದಿಲ್ ಮನೆಗೆ ನಿಜ ಹೇಳಲು ಪಾಶ. ಬಿಡಪ್ಪ ನೀನೇನು ಯೋಚನೆ ಮಾಡ್ಬೇಡ. ನಾವೇ ನೀವು ಉಪವಾಸ ಬಿಡ್ತಾರಲ್ಲ ಆ ಟೈಮ್ಗೆ ಅಲ್ಲಕ್ಕೋಗಿ ಬಚ್ಚಿರಲ್ಲ ನೀವೆಲ್ಲನ. ಅವಾಗ ಬೇಕಾದ್ರೆ ನಿಮ್ಮ ಅಮ್ಮ ಇಂತಾಗೇನ ಜ್ಯೂಸು ಖರ್ಜೂರ ಹಣ್ಣು ಪಣ್ಣು ಎಲ್ಲ ತಿಂತಿರಲ್ಲ, ಅದನ್ನೆಲ್ಲ ನಾವೇ ತಿನ್ಕೊಂಡ್ ಕೊಡ್ತೀವಿ. ನೀನ್ ಸುಸ್ತಾಗಿರ್ತ ಅದನ್ನ ಹೇಳದ್ಬಿಟ್ಟು ಇರ್ಲಿಕ್ಕೆ ಬಂದು ಮಾಡ್ಕೊಂಡಿದ್ದಾನೆ. ಮುಂಚೆ ಹೇಳಿದ್ರೆ ಈ ಗುಲಾಬಿ